ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನಂದರೆ ಇವಾಗ ಯೂಟ್ಯೂಬಲ್ಲಿ ಸಾಕಷ್ಟು ಜನ ಒಂದು ವಿಡಿಯೋಗಳನ್ನು ಕ್ರಿಯೇಟ್ ಮಾಡ್ತಾ, ಹಾಗೆ ಕೆಲವೊಬ್ರದ್ದು ಮಾನಿಟೇಷನ್ ಆಗ್ತಾಯಿದೆ, ಕೆಲವೊಬ್ಬರು ಹೆಚ್ಚಿನ ವ್ಯೂಸ್ ಬರ್ತಾಯಿದೆ, ಇನ್ನಷ್ಟು ಕಂಟೆಂಟ್ ಕ್ರಿಯೇಟರ್ಸ್ದು ವ್ಯೂಸ್ ಬರ್ತಾಯಿಲ್ಲ. ಸೊ ಯಾಕೆ ವ್ಯೂಸ್ ಬರ್ತಾಯಿಲ್ಲ ಅಂತಂದರೆ, ನೀವು ಸರಿಯಾದ ರೀತಿಯ ಅದಕ್ಕೆ ಏನು ಬೇಕು ಆ ವಿಡಿಯೋಕ್ಕೆ ಆ ರೀತಿಯ ಮಾಹಿತಿ ಕೊರತೆ ಆಗಿರ್ಬೋದು, ಆಮೇಲೆ ಟೈಟಲ್ ಆಗಿರ್ಬೋದು, ಟ್ಯಾಗ್ಸ್ ಆಗಿರ್ಬೋದು, ಹಾಗೆ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಕೆಲವೊಂದು ಲಿಂಕ್ಸ್ಗಳಾಗಿರ್ಬೋದು, ಈ ರೀತಿ ಪ್ರಾಬ್ಲಮ್ಗಳಿಂದ ನಿಮ್ಮ ಒಂದು ವಿಡಿಯೋ ಹೆಚ್ಚಿನ ರೀತಿಯಲ್ಲಿ ರೀಚ್ ಆಗೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದೊಂದು ಕಾರಣ ಆಗ್ಬೋದು. ಯಾಕಂದರೆ ನಾವು ಇವಾಗ ವೀಕ್ಷಕರಿಗೆ ಏನು ಕಂಟೆಂಟ್ನ ಕೊಡ್ತಾ ಇದ್ದೀವಿ ಅನ್ನೋದು ಇಲ್ಲಿ ತುಂಬ ಅಂದರೆ ತುಂಬ ಮುಖ್ಯ ಆಗಿರುತ್ತೆ. ಯಾಕಂದರೆ ಇವಾಗ ಜಾಸ್ತಿ ಜನ ಒಬ್ಬೊಬ್ಬರು ಕಾಮಿಡಿ ವೀಡಿಯೋಸ್ನ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಕಾಮಿಡಿ ಅಂದರೆ ತುಂಬ ಇಷ್ಟ ಇರುತ್ತೆ. ನೀವು ಡೈಲಿ ಅವರಿಗೆ ಕಾಮಿಡಿ ವೀಡಿಯೋಸನ್ನೇ ಹಾಕ್ತಾಯಿದ್ರೆ ಸೊ ಕಾಮಿಡಿ ವೀಡಿಯೋಸ್ನ ಅವರು ಎಕ್ಸೆಪ್ಟ್ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ಆ ರೀತಿ ನಿಮ್ಮ ಪ್ರಾಬ್ಲಮ್ ಆಗಿರುತ್ತೆ. ಮೇನ್ ಏನಿಲ್ಲ, ನೀವು ಫಸ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ನೀವು ಯಾವ ಒಂದು ವಿಷಯನ ಮಾಡಿದ್ರೆ ಅದನ್ನು ಕ್ಲಿಯರಿಟಿಯಾಗಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ. ಅದರ ನಂತರ ಈಗ ಅಪ್ಲೋಡ್ ಮಾಡಬೇಕಂತಂದರೆ ಟೈಟಲ್ ಸರಿಯಾಗಿ ರೀತಿಯ ಟೈಟಲ್ ಹಾಕಿ, ಆಮೇಲೆ ಡಿಸ್ಕ್ರಿಪ್ಷನ್ ಹಾಕಿ, ಆಮೇಲೆ ಟ್ಯಾಗ್ಸ್ ಹಾಕಿ, ನೆಕ್ಸ್ಟ್ ಅದೇನು ಲೊಕೇಶನ್ ಇದೆ ಲೊಕೇಶನ್ ಹಾಕಿ ಪ್ರತಿಯೊಂದು. ಆಮೇಲೆ ಅದು ಅಲ್ಟರ್ಡ್ ಕಂಟೆಂಟ್ ಇದ್ದರೆ ಅಂದರೆ ಇವಾಗ AI ಟೂಲಿಂದ ಏನಾದರೂ ವಿಡಿಯೋ ಕ್ರಿಯೇಟ್ ಮಾಡಿದರೆ ಅಲ್ಲಿ ಆಪ್ಷನ್ ಇದೆ, ಅದನ್ನು ಎಸ್ ಮಾಡಿ. ಅಥವಾ ಹಾಗೆ ಓನಾಗಿ ವಿಡಿಯೋ ಮಾಡಿದ್ದಾದರೆ ಅದನ್ನು ನೋ ಅಂತ ಆಪ್ಷನ್ ಓಕೆ ಮಾಡಿ. ಸೊ ಇದಿಷ್ಟೆಲ್ಲ ಅಷ್ಟೇ ಮಾಡಿ, ಮತ್ತೇನು ಇದಕ್ಕೆ ಅವಶ್ಯಕತೆಯೂ ಇಲ್ಲ. ಆದರೆ ವಿಡಿಯೋ ಒಂದು ಕರೆಕ್ಟ್ ಇರಬೇಕಷ್ಟೇ. ಇನ್ಫಾರ್ಮೇಷನ್ ಮಾತ್ರ ನೀವೇನು ಕೊಡ್ತಾಯಿದ್ರೋ ಅದು ಕರೆಕ್ಟ್ ಇದ್ದರೆ ನಿಮ್ಮ ಒಂದು ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಯೂಟ್ಯೂಬಲ್ಲಿ ಇವಾಗ ಸಾಕಷ್ಟು ಜನ ಕಾಂಪಿಟೇಟರ್ಸು ಆಗಿಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ವಿಡಿಯೋದಲ್ಲಿ ಏನೂ ಇನ್ಫಾರ್ಮೇಷನ್ ಇರೋದಿಲ್ಲ, ಬಟ್ ಅವು ಹೆಚ್ಚಿನ ವ್ಯೂಸ್ ಆಗಿರುತ್ತೆ. ಅದೇನು ಅಂತ ನನಗೂ ಗೊತ್ತಿಲ್ಲ. ಯಾಕಂದರೆ ನಮ್ಮ ವೀಕ್ಷಕರು ಯಾವ ರೀತಿ ವಿಡಿಯೋಗಳನ್ನು ಅವರು ಇಷ್ಟಪಡ್ತಾರೆ ಅನ್ನೋದನ್ನೇ ಇವಾಗ ಸರಿಯಾಗಿ ವಿಡಿಯೋ ಕ್ರಿಯೇಟರ್ಸ್ಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಯಾವ ರೀತಿ ಕಂಟೆಂಟ್ ಕೊಡಬೇಕಂತ ಅದನ್ನು ಒಂದು ರೀತಿ ಕಾರಣನೂ ಆಗುತ್ತೆ. ಫಸ್ಟ್ ನೀವು ಏನೇನು ಒಂದೇ ಕಂಟೆಂಟ್ನ ನೀವು ಮೇಂಟೈನ್ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ, ಸೊ ನೀವು ಖಂಡಿತವಾಗಿ ಹೆಚ್ಚಿನ ವ್ಯೂಸ್ ಮತ್ತು ನಿಮ್ಮ ಚಾನಲನ್ನು ಮಾನಿಟೇಷನ್ನು ಮಾಡ್ಕೋಬೋದಾಗಿದೆ. ಇಷ್ಟೇ ಇನ್ಫಾರ್ಮೇಷನ್ ಫ್ರೆಂಡ್ಸ್. ಮತ್ತೇನು ಇದರಲ್ಲಿ ಜಾಸ್ತಿ ಏನು ನೀವು ಒಂದು ಕಸರತ್ತು ಮಾಡೋ ಅವಶ್ಯಕತೆ ಇಲ್ಲ. ಇನ್ಫಾರ್ಮೇಷನ್ ಕರೆಕ್ಟ್ ಇರಬೇಕು, ವಿಡಿಯೋ ಕರೆಕ್ಟ್ ಇರಬೇಕು, ಆಮೇಲೆ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಇದೊಂದು ಎಲ್ಲ ಒಂದು ಸ್ವಲ್ಪ ನೀವು ಇದ್ರ ಕಡೆ ಗಮನ ಕೊಡಿ. ಸೊ ಯೂಟ್ಯೂಬ್ ವಿಡಿಯೋ ತುಂಬ ಅಂದರೆ ಚೆನ್ನಾಗಿಯೇ ರನ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.